ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ, PhD ಸಂಶೋಧಕ, ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ಗಣಕರಂಗ ಧಾರವಾಡ ಆಯೋಜಿಸಿರುವಂತಹ ಜಗಜ್ಯೋತಿ ಬಸವೇಶ್ವರರ 981ನೇ ಜಯಂತಿಯ ಪ್ರಯುಕ್ತ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂಬ ಒಂದು ಲೇಖನ ಸ್ಪರ್ಧೆಗೆ ನಾನು ನನ್ನದೇ ಆದಂತಹ ಒಂದು ಲೇಖನದ ಶೀರ್ಷಿಕೆಯನ್ನು ಹಾಕಿಕೊಂಡೆ. ಅದು ಭುವಿಯ ತೂಕದ ಸಾಂಸ್ಕೃತಿಕ ಬೆಳಕು ಬಸವಣ್ಣ. ಈ ಒಂದು ಲೇಖನದ ಕುರಿತು ಆರಂಭಿಕ ನುಡಿಗಳನ್ನಾಡುವುದಾದರೆ, ಮಾನವೀಯತೆ ಮತ್ತು ಮನುಷ್ಯ ಸಂಬಂಧಿ ಇತರ ಮೌಲ್ಯಗಳನ್ನು ಸಮಾಜದ ನೆಲೆಗಟ್ಟಿನಲ್ಲಿ ಪ್ರತಿಪಾದಿಸುವ ಸಲುವಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದವರ ಸಾಲಿನಲ್ಲಿ ಜಗಜ್ಯೋತಿ ಬಸವಣ್ಣನವರು ಜ್ಯೇಷ್ಠ ನಕ್ಷತ್ರದಂತೆ ಕಾಣುವರು. ಈ ಮೊದಲು ಪಾರಂಪರಿಕವಾಗಿ ಸಾಗಿ ಬಂದ ಕೇಂದ್ರ, ಅಂಚು, ಶಿಷ್ಟ, ಪರಿಶಿಷ್ಟ, ಶುದ್ಧ, ಅಶುದ್ಧ, ಶ್ರೇಷ್ಠ, ಕನಿಷ್ಠ ಮೊದಲಾದ ತಾರತಮ್ಯವಾದಿ ವರ್ಗೀಕರಣದ ವಿರುದ್ಧ ವಚನಗಳ ಮೂಲಕ ಬಂಡಾಯ ಮಾಡಿದವರು ಬಸವಣ್ಣನವರು. ಅವರು ಕೇಂದ್ರದಿಂದ ಅಂಚಿಗೆ, ಶಿಷ್ಟದಿಂದ ಪರಿಶಿಷ್ಟಕ್ಕೆ, ಶುದ್ಧದಿಂದ ಅಶುದ್ಧಕ್ಕೆ, ಶ್ರೇಷ್ಠತೆಯಿಂದ ಕನಿಷ್ಠಕ್ಕೆ ಇತರರೂ ಕೂಡ ಗಮನ ಹರಿಸುವಂತೆ ಮಾಡಿದವರು. ಇಂತಹ ರೋಗಗ್ರಸ್ತ ಸಮಾಜದಲ್ಲಿ ಬಸವಣ್ಣ ಹಲವು ಬಗೆಯ ಚಿಕಿತ್ಸಕ ನೋಟಗಳನ್ನು ಹರಿಸಿದಾತ ಮತ್ತು ಇವತ್ತಿಗೂ ಹರಿಸುತ್ತಿರುವಾತ. ಇಂತಹ ಬಸವಣ್ಣನವರನ್ನ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ಈ ಘೋಷಣೆಗೆ ಹಲವು ರೀತಿಯ ಮೆಚ್ಚುಗೆಗಳು, ಅದರ ಜೊತೆಗೆ ಪ್ರಶ್ನೆಗಳು ಕೂಡ ಕೇಳಿ ಬಂದವು. ಯಾರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆಯಬೇಕು? ಬಸವಣ್ಣನನ್ನೇ ಯಾಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರೆಯಬೇಕು ಎಂಬ ಪ್ರಶ್ನೆಗಳು ನಮ್ಮೆದುರಿಗೆ ಬಂದಾಗ, ವೈಯಕ್ತಿಕ ಬದುಕಿನ ಸಾಧನೆಯ ಮೆಟ್ಟಿಲನ್ನೇರುತ್ತಾ ಸಾಮೂಹಿಕ ಬದುಕುಗಳ ಸಾಧನೆಯನ್ನು ಯಾರು ಸಾಧ್ಯಗೊಳಿಸುವರೋ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆಯಬಹುದು. ಜಡ ಸಮುದಾಯಗಳಲ್ಲಿ ಹಲವು ಆಯಾಮಗಳ ಮೂಲಕ ಈ ರೀತಿಯ ಚಲನೆಯನ್ನು ತಂದವರು ವಚನ ಚಳುವಳಿಯ ಆತ್ಮವೆನಿಸಿಕೊಂಡಿರುವ ಅರಿವಿನ ಗುರು ಬಸವಣ್ಣನವರು. 12ನೆಯ ಶತಮಾನದಲ್ಲಿ ವಿವಿಧ ಸ್ತರದಲ್ಲಿರಿಸಿದ ಅನೇಕ ಸಮುದಾಯಗಳ ನಡುವೆ ಸಂಬಂಧ ಮತ್ತು ಸಂವಾದಗಳನ್ನು ಏರ್ಪಡಿಸಿ ವಿವಿಧ ವೃತ್ತಿಮೂಲ, ಜಾತಿಮೂಲ ಜನರಿಗೆ ವಿಚಾರ ಸ್ವಾತಂತ್ರ್ಯವನ್ನು ಕೊಟ್ಟು, ಇದರ ಜೊತೆಗೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಬದುಕಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ಗ್ರಹಿಸಿ, ಪರಿಶೀಲಿಸಿ, ಅವುಗಳನ್ನು ತನ್ನ ಅನುಭವ ಮತ್ತು ಅನುಭವದ ಹೊರೆಗಲ್ಲಿಗೆ ಹಚ್ಚಿ ಜನರ ಮುಂದೆ ವಿಚಾರ ತತ್ವಗಳನ್ನು ಬಿತ್ತರಿಸಿದ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಈ ಹಿನ್ನೆಲೆಯಲ್ಲಿ ಕರೆಯಬಹುದು. ಸಾಂಸ್ಕೃತಿಕ ಎಂಬ ಪದವೇ ಯಾವುದಾದರೂ ಒಂದು ವಿಷಯ ಅಥವಾ ವ್ಯಕ್ತಿ ಅಥವಾ ಸಂಗತಿಗಳನ್ನು ಆರಿಸಿಕೊಂಡು ಪ್ರಚಲಿತ ವಿದ್ಯಮಾನಗಳೊಂದಿಗೆ ತೌಲನಿಕವಾಗಿ ವಿಶ್ಲೇಷಿಸುವುದೇ ಆಗಿದೆ. ಈ ಪದದ ಹರವು ವಿಶಾಲವಾದುದು. ಆದರೂ ಅನೇಕ ವಿದ್ವಾಂಸರು ಈ ಹರವನ್ನು ಮಿತಿಗೊಳಪಡಿಸಿ ಸಾಹಿತ್ಯಿಕ, ಸಾಮಾಜಿಕ, ಭಾಷಿಕ, ಆರ್ಥಿಕ, ರಾಜಕೀಯ ಮೊದಲಾದ ಆಯಾಮಗಳಲ್ಲಿ ಗುರುತಿಸಿರುವರು. ಆದರೆ ಪ್ರಸ್ತುತ ಲೇಖನವು ಸಾಮಾಜಿಕ ಆಯಾಮಗಳಲ್ಲಿ ಇರುವ ಮೊದಲಾದ ಆಯಾಮಗಳಲ್ಲಿ ಸಾಮಾಜಿಕ ಆಯಾಮಗಳಲ್ಲಿ ಇರುವ
ಜಾತ್ಯತೀತತೆಯ ನಿಲುವು ಮತ್ತು ಲಿಂಗ ಸಮಾನತೆ ಮತ್ತು ಸ್ವಾತಂತ್ರ್ಯ ಎಂಬೆರಡು ಅಂಶಗಳತ್ತ ಬೆಳಕು ಚೆಲ್ಲುತ್ತದೆ. ಜಾತ್ಯತೀತತೆಯ ನಿಲುವು. ಬಸವಣ್ಣ ತಾನು ಸೃಜಿಸ ಹೊರಟ ಸಮಾಜ ಈ ಮೊದಲು ಇದ್ದ, ಅಂದರೆ ಆರ್ಥಿಕವಾಗಿ ಉಳ್ಳವರು ಮತ್ತು ಇಲ್ಲದವರು, ಸಾಮಾಜಿಕವಾಗಿ ಮೇಲು ಮತ್ತು ಕೀಳು, ಸಾಂಸ್ಕೃತಿಕವಾಗಿ ಅಸ್ಪೃಶ್ಯರು ಮತ್ತು ಸ್ಪೃಶ್ಯರು, ಹೀಗಿರುವ ಸಮಾಜಕ್ಕಿಂತ ಅವುಗಳ ಚಹರೆಗಳೇ ಇಲ್ಲದ ಅಕುಲ ನಿರ್ಜಾತೀಕರಣವಾದ ವೈಚಾರಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ರೂಪಿಸಬೇಕು ಎಂಬ ಅಚಲ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು. ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಇದ್ದ ತರತಮಗಳನ್ನು ಹೋಗಲಾಡಿಸದೆ ಮನುಷ್ಯರ ನಡುವೆ ಸಹಜ ಸಂಬಂಧ ಏರ್ಪಡಿಸಲು ಸಾಧ್ಯವಿಲ್ಲ ಎಂಬ ಬೃಹತ್ ಸಮಸ್ಯೆಯ ಕೇಂದ್ರ ಬಿಂದುವನ್ನು ಬಸವಣ್ಣನವರು ಅರಿತಿದ್ದರು. ಅದಕ್ಕಾಗಿಯೇ ಅವರು ಮೊದಲು ತಮ್ಮ ಗಮನವನ್ನು ಅಷ್ಟಮದಗಳಲ್ಲಿ ಒಂದಾದ ಕುಲಮದದ ಕಡೆಗೆ ತಿರುಗಿಸಿದರು. ಕುಲಮದದ ನಿವಾರಣೆಯನ್ನು ಮೊದಲು ಅಂತರಂಗದಿಂದಲೇ ಶುರು ಮಾಡಬೇಕು. ಅಂತರಂಗದಿಂದ ಆಗದೇ ಹೊರತು ಸಮಸ್ಯೆಗೆ ಪರಿಹಾರ ಸೂಚಿಸಲು ತಾನು ಅರ್ಹನಲ್ಲವೆನ್ನುವ ಒಳಧ್ವನಿ ಬಸವಣ್ಣನವರನ್ನು ಕಾಡಿರಬೇಕು. ಅದಕ್ಕಾಗಿಯೇ ಅವರು ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕುದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವನ ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ ಶಿವದೋ ಶಿವದೋ. ಈ ಒಂದು ವಚನದ ಸಾರವನ್ನು ಸಂಕ್ಷಿಪ್ತವಾಗಿ ತಿಳಿಸುವುದಾದರೆ, ಕುಲದಲ್ಲಿ ಬ್ರಾಹ್ಮಣನಾಗಿ ಬಿಜ್ಜಳ ಅರಸನ ಮಂತ್ರಿಯಾಗಿರುವ ಬಸವಣ್ಣನನ್ನು ಕಕ್ಕಯ್ಯ, ಚೆನ್ನಯ್ಯನಂತಹ ವಚನಕಾರರು ಒಪ್ಪುತ್ತಾರೆಯೋ ಇಲ್ಲವೋ, ತನ್ನನ್ನು ಅವರು ತಮ್ಮ ಅಂತರಂಗಕ್ಕೆ ಬರಮಾಡಿಕೊಳ್ಳಲಾರರು ಎಂಬ ಚಿಂತೆ ಬಸವಣ್ಣನವರದ್ದು. ಸಾಮಾಜಿಕ ಬದಲಾವಣೆಯು ಮೊದಲು ಮನೆಯಿಂದಲೇ ಪ್ರಾರಂಭವಾಗಬೇಕೆನ್ನುವ ವಿಚಾರವಂತಿಕೆಯಿಂದ ಗುರು ಬಸವಣ್ಣನವರು ಡೋಹರ ಕಕ್ಕಯ್ಯನನ್ನು, ಚೆನ್ನಯ್ಯನನ್ನು ತನ್ನ ಬಳಗದವರೆಂದು ಭಾವಿಸಿ ಅವರು ತನ್ನನ್ನು ಸ್ವೀಕರಿಸಿದ್ದೇ ಆದರೆ ನಾನು ಬದುಕುತ್ತೇನೆ ಎನ್ನುತ್ತಾರೆ ಬಸವಣ್ಣ. ಅದರಂತೆ ಈ ಕುಲಮದವನ್ನು ಮೀರುವ ಇನ್ನೊಂದು ವಚನವನ್ನು ನೋಡುವುದಾದರೆ, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲೂ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಕೇವಲ ಜಾತಿಯಿಂದ ತಾವು ಉನ್ನತ ಸ್ಥಾನ ಪಡೆಯಬಹುದು, ವಿವಿಧ ಸಾಮಾಜಿಕ ಗೌರವಗಳಿಗೆ ಭಾಜನರಾಗಬಹುದು ಎಂಬ ಅಮಲನ್ನು ತಲೆಗೇರಿಸಿಕೊಂಡಿರುವ ಮತ್ತು ಹೀಗೆ ಬದುಕುತ್ತಿರುವ ಜನರ ಈ ಹೊತ್ತಿನಲ್ಲಿ ಗುರು ಬಸವಣ್ಣನನ್ನು ಅರಗಿಸಿಕೊಳ್ಳುವ ಅವಶ್ಯಕತೆ ಇದೆ. ಬಸವಣ್ಣನವರು ತನ್ನ ಆತ್ಮವೆಂದು, ತನ್ನ ದೇವವೆಂದು ಹೇಳುವ ಕೂಡಲ ಸಂಗಮ ದೇವನನ್ನು ಸಾಕ್ಷಿಯಾಗಿರಿಸಿಕೊಂಡು ತಾನು ವಿವಾಹವಾಗದೇ ಇರುವ ಅಂತ್ಯಜರ ಅಕ್ರಮ ಸಂತಾನವೆಂದು ಹೇಳಿಕೊಳ್ಳಬೇಕಾದ ಅಗತ್ಯವೇನೂ ಇರಲಿಲ್ಲ. ಆದರೆ ತನ್ನನ್ನು ಅವ್ಯವಸ್ಥಿತವಾದ ಉತ್ತಮ ಜಾತಿಯಿಂದ ಬೇರ್ಪಡಿಸಿಕೊಳ್ಳಲು, ಸಮಾಜದ ಅಂಚಿನಲ್ಲಿರುವವರ ಜೊತೆ ಸಮೀಕರಿಸಿಕೊಳ್ಳಲು ಮೇಲಿಂದ ಮೇಲೆ ತಾನು ಮಾದಾರನ ಮಗನ, ಚೆನ್ನಯ್ಯನ ಮೊಮ್ಮಗ ಎಂದು ಕರೆದುಕೊಂಡಿರುವರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನ ನೆತ್ತ ಕರಿಯರಿ ಕೂಡಲ ಸಂಗಯ್ಯ. ಈ ಒಂದು ವಚನದ ಮೂಲಕ
ಬಸವಣ್ಣನವರು ಈ ಮೊದಲೇ ಹೇಳುವಂತೆ ತಮ್ಮ ಹುಟ್ಟಿನ ಹಿನ್ನೆಲೆಯಿಂದ ಬೇರ್ಪಡಿಸಿಕೊಳ್ಳಲು ಹವಣಿಸುತ್ತಾರೆ. ಈ ಹವಣಿಸುವಿಕೆ ಹೇಗಿದೆ ಎಂದರೆ, ಅಸ್ಪೃಶ್ಯ ಜಾತಿಯವರೆಂದೆನಿಸಿದ ಮಾದಾರ ಚೆನ್ನಯ್ಯನನ್ನು ತನ್ನ ತಂದೆಯೆಂದು, ಚರ್ಮ ಹದ ಮಾಡುವ ಕಕ್ಕಯ್ಯನನ್ನು ದೊಡ್ಡಪ್ಪನನ್ನಾಗಿ, ಕಿನ್ನರ ಬೊಮ್ಮಯ್ಯನನ್ನು ತನ್ನ ಅಣ್ಣನನ್ನಾಗಿ, ಅಂದರೆ ಜಾತಿ ಪೂರ್ವಾಗ್ರಹಗಳನ್ನು ಒಡೆದೋಡಿಸಲು ಬಸವಣ್ಣ ಈ ರೀತಿಯಾದಂತಹ ಕೌಟುಂಬಿಕ ಸಂಬಂಧಗಳನ್ನು ಸಾಧನಗಳನ್ನಾಗಿ ಬಳಸಿದ್ದಾನೆ ಎನ್ನಬಹುದು. ಅದೇ ರೀತಿಯಾಗಿ ಇನ್ನೊಂದು ವಚನವನ್ನು ನೋಡುವುದಾದರೆ, ಬಂದು ಬಲ್ಲಹ ಬಿಡಲು ಒಲಗೇರಿ ಎಂಬ ಹೆಸರೊಳವೆ ಅಯ್ಯ, ಲಿಂಗವಿದ್ದವರ ಮನೆ ಕೈಲಾಸವೆಂದು ನಂಬಬೇಕು. ಚಾಂಡಾಲ ವಾಟಿಕಾಯಂ ವಾ ಶಿವಭಕ್ತಿ ಸ್ಥಿತೋ ಯದಿ, ತತ್ಶ್ರೇಣಿ ಶಿವಲೋಕಸ್ಯ ತದ್ ಗೃಹಂ ಶಿವಮಂದಿರಂ ಎಂಬುದಾಗಿ ಲೋಕದ ಡಂಬಕರ ಮಾತು ಬೇಡ, ಕೂಡಲ ಸಂಗಯ್ಯ ನಿದ್ದುದು ಕೈಲಾಸ. ಈ ವಚನದ ಸಂಕ್ಷಿಪ್ತ ಸಾರಾಂಶವನ್ನು ಗಮನಿಸಿದಾಗ, ಇದು ಅಸ್ಪೃಶ್ಯರೆಂದು ಬಿಂಬಿಸಲ್ಪಟ್ಟವರ ವಸತಿಯನ್ನೇ ವಸ್ತುವನ್ನಾಗಿ ಮಾಡಿಕೊಂಡಿದೆ. ಅರಿವನ್ನು ಸಾಧಿಸಿಕೊಂಡ ಸಾಧಕ ಅಸ್ಪೃಶ್ಯರ ಬೀದಿಗೆ ಬಂದು ಅಲ್ಲಿ ವಸತಿ ಮಾಡುತ್ತಾನೆ. ಇದರಿಂದಾಗಿ ಆ ಬೀದಿಯಲ್ಲಿ ಕೆಲವು ಬದಲಾವಣೆಗಳಾಗುತ್ತವೆ. ಅಸ್ಪೃಶ್ಯರ ಬೀದಿಯಲ್ಲಿ ಕೇವಲ ಮೂಢನಂಬಿಕೆಗಳು, ಅಸಾಂಪ್ರದಾಯಿಕ ವಿಚಾರಗಳು ಮಾತ್ರ ಇರುವುದಿಲ್ಲ, ಅಲ್ಲಿಯೂ ಕೂಡ ಅರಿವು ಇದೆ ಎಂಬುದನ್ನು ತಿಳಿಸುವುದೇ ಈ ಒಂದು ವಚನದ ಸಾರವಾಗಿದೆ. ಅದರಂತೆ ಇನ್ನೊಂದು ವಚನವನ್ನು ನೋಡುವುದಾದರೆ, ದಾಸಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ತು ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿ ಬಿಟ್ಟುವವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ. ಅಂದರೆ ಈ ರೀತಿಯಾಗಿ ಬಸವ ಚಳುವಳಿ ಕೆಳವರ್ಗದವರಿಗೆ ತನ್ನ ಧರ್ಮದಲ್ಲಿ ಅವಕಾಶ ಕೊಟ್ಟು ಹುಟ್ಟಿನಿಂದ ಬರುವ ಜಾತೀಯತೆಯನ್ನು ಮತ್ತು ಶ್ರೇಷ್ಠ ಕನಿಷ್ಠತೆಯನ್ನು ಅಲ್ಲಗಳೆದು ವೃತ್ತಿಗೂ ಜಾತಿಗೂ ಸಂಬಂಧವಿಲ್ಲವೆಂದು ಸಾರಿತು. ಅಲ್ಲದೆ ಯಾವ ಕಾಯಕವಾದರೂ ಒಂದೇ, ಕಾಯಕದಲ್ಲಿ ಮೇಲು ಕೀಳಿಲ್ಲವೆಂದು ಈ ಮುಂಚಿನ ಕಾಯಕವೇ ಜಾತಿಯಾಗಿ ಮಾರ್ಪಟ್ಟಿರುವುದರ ಸಿದ್ಧಾಂತವನ್ನೇ ತಿರಸ್ಕರಿಸಿ ಕೆಳವರ್ಗದವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿತು. ಈ ಮೊದಲು ತಿಳಿದಿರುವಂತಹ ವಚನಗಳಲ್ಲಿ ಚೆನ್ನಯ್ಯ ಮತ್ತು ಕಕ್ಕಯ್ಯನನ್ನು ಒಳಗೊಂಡು ಹೇಗೆ ಬಸವಣ್ಣ ನುಡಿಯುತ್ತಾರೆಂದರೆ, ಅವರಿಬ್ಬರೂ ಅಧಿಕಾರಹೀನರು, ಅದರಲ್ಲಿಯೂ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರೆನಿಸಿಕೊಂಡವರು. ಹೀಗೆ ಕುಲಮದವನ್ನು ಮೀರುವ ಅನೇಕ ವಚನಗಳು ಕೂಡ ನಮ್ಮಲ್ಲಿ ಕಾಣಸಿಗುತ್ತವೆ. ಉದಾಹರಣೆಗೆ ಶೆಟ್ಟಿ ಎಂಬನೆ ಸಿರಿಯಾಳ ಎಂಬ ವಚನ, ಆನು ಆರವನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯ ಎಂಬ ಇತ್ಯಾದಿ ವಚನಗಳು ನಮಗೆ ಸಿಗುತ್ತವೆ. ಇನ್ನು ಲಿಂಗ ಸಮಾನತೆ ಮತ್ತು ಸ್ವಾತಂತ್ರ್ಯದ ಕುರಿತು ಬಸವಣ್ಣನವರು ತಳೆದ ನಿಲುವುಗಳನ್ನು ಕುರಿತು ಹೇಳುವುದಾದರೆ, ಭಾರತೀಯ ಸಾಮಾಜಿಕ ಚರಿತ್ರೆಯನ್ನು ಅವಲೋಕಿಸಿದಾಗ ಯಾವ ಸಿದ್ಧಾಂತಿ ಅಥವಾ ಸಂತ ಅಥವಾ ತತ್ವಜ್ಞಾನಿಯಾದರೂ ಮಹಿಳೆಯರನ್ನ ಜೊತೆಗೂಡಿಸಿಕೊಂಡು ಚಳುವಳಿ ಕಟ್ಟಿದ್ದರೆ ಅದು ಬಸವಣ್ಣ ಮಾತ್ರ ಎಂದರೆ ಅತಿಶಯೋಕ್ತಿ ಎನಿಸಲಾರದು. ಪ್ರಸ್ತುತ ಪ್ರಜಾಪ್ರಭುತ್ವದಲ್ಲಿ ಜನಸಮುದಾಯಗಳ ಸಾಮಾಜಿಕ ನಿಯಂತ್ರಣದ ಅಂಶಗಳು ತಕ್ಕ ಮಟ್ಟಿಗೆ ದೂರ ಸರಿದು ಸಂವಿಧಾನದ ನಿಯಮಗಳು ಸ್ತ್ರೀಯರನ್ನೊಳಗೊಂಡಂತೆ ಅನೇಕ ಅವಕಾಶಗಳನ್ನು ನೀಡುವುದರ ಮೂಲಕ ಸಾಮಾಜಿಕ ನಿಯಂತ್ರಣವನ್ನು ಮಾಡುತ್ತಿವೆ. ಇದೇ ಹೊತ್ತಿನಲ್ಲಿ ಮಹಿಳಾ ಸಮೂಹವನ್ನು ಕುರಿತು 12ನೆಯ ಶತಮಾನದಲ್ಲಿ ಆಲೋಚನೆ ಮಾಡಿದ ಗುರು ಬಸವಣ್ಣನನ್ನು ನೆನೆಯಬೇಕು.
ಈ ನೆನಕಿಗೆ ಮುಖ್ಯ ಕಾರಣ ಮಹಿಳಾ ಸಮುದಾಯವನ್ನು ಇವತ್ತಿಗೂ ಆಳುತ್ತಿರುವುದು ಅಲಿಖಿತ ಸಂವಿಧಾನವೇ. ಈ ತೆರನಾದ ಅಲಿಖಿತ ಸಂವಿಧಾನಗಳ ವಿರುದ್ಧ ತಕ್ಕಮಟ್ಟಿಗೆ ಧ್ವನಿ ಎತ್ತಿದವರಲ್ಲಿ ಬಸವಣ್ಣನವರು ಒಬ್ಬರು. ಅವರು ಹೇಳುವಂತೆ ಅಲಿಖಿತ ಸಂವಿಧಾನಗಳು ಮಹಿಳೆಯ ಮೇಲೆ ತನ್ನ ನಿಯಂತ್ರಣದ ಮೂಲಕ ಹಿಡಿತವನ್ನು ಸಾಧಿಸುವಾಗ ಕೊಡುವ ಸಮರ್ಥನೆ ಎಂದರೆ ಸಂಪ್ರದಾಯ, ಆಚರಣೆ ಮತ್ತು ಪರಂಪರೆ ಎಂಬುದೇ ಆಗಿದೆ. ಲಿಂಗ ಸಮಾನತೆ ಕುರಿತು ಮಾತನಾಡುವಾಗ ಒಮ್ಮೆ ಬಸವಣ್ಣನವರತ್ತ ಗಮನ ಹರಿಸಬಹುದು. ಆತನ ಒಂದು ವಚನ ಇಂತಿದೆ: ಸತಿಪತಿಯರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ. ಇಲ್ಲಿ ಗಂಡ ಮತ್ತು ಹೆಂಡತಿ ಇವರಿಬ್ಬರೂ ಮುಖಾಮುಖಿಯಾಗಿ ದೃಷ್ಟಿಕೂಟ ಸಾಧಿಸಿದರೆ ಅದುವೇ ನಿಜವಾದ ಸಂಬಂಧದ ಸಾಕ್ಷಿಯಾಗುತ್ತದೆ. ಈ ಕೂಟ ಒಂದು ನೆಲೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ನೆರವಾಗುತ್ತದೆ ಎಂಬುದೇ ಈ ವಚನದ ತಿರುಳು. ಬಸವಣ್ಣನವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಲಿಂಗ ಸಮಾನತೆಯನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ತಿಳಿಸಿದ್ದಾರೆ. ಸ್ತ್ರೀ ಸ್ವಾತಂತ್ರ್ಯದ ಕುರಿತು ಮತ್ತು ಸ್ತ್ರೀಯರ ಕುರಿತು ಬಸವಣ್ಣನವರಿಗಿರುವ ಗೌರವ ಭಾವನೆಯನ್ನು ತಿಳಿಯಲು ಒಂದು ಸಂಗತಿಯನ್ನು ವಿವರಿಸ ಬಯಸುವೆ. ಅಲ್ಲಮ ಪ್ರಭುವಿಗೆ ಅಕ್ಕ ಮಹಾದೇವಿಯನ್ನು ಪರಿಚಯಿಸುವಾಗ ಬಸವಣ್ಣನವರು ಹೀಗೆ ನುಡಿಯುತ್ತಾರೆ: ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಬತ್ತಲೆಯೆಂದೆದು, ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು, ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನೀವ ನೋಡಯ್ಯ ಪ್ರಭುವೆ. ಬಸವಣ್ಣನವರು ಹೀಗೆ ಹೇಳುವಾಗ ಅವರಿಗಿಂತಲೂ ವಯಸ್ಸಿನಲ್ಲಿ ಕಿರಿಯವಳಾದ ಅಕ್ಕ ಮಹಾದೇವಿಯನ್ನ ತಾಯಿ ಮತ್ತು ಅಕ್ಕ ಎಂದು ಕರೆದು ಇಡೀ ಮಹಿಳಾ ಸಮೂಹವನ್ನೇ ಗೌರವಿಸುವಂತಹ ಕಾರ್ಯ ಮಾಡಿದ್ದಾರೆ. ಗಂಗಾಂಬಿಕಾ, ನಾಗಮ್ಮ, ಲಿಂಗಮ್ಮ, ಲಕ್ಕಮ್ಮ, ಮುಕ್ತಾಯಕ್ಕ, ಗೋಗವ್ವೆ ಮೊದಲಾದ ವಚನಕಾರ್ತಿಯರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿ ಸ್ತ್ರೀ ಸ್ವಾತಂತ್ರ್ಯದ ಕುರಿತು ಗಮನವನ್ನು ಸೆಳೆದಿದ್ದಾರೆ. ಹೆಣ್ಣು, ಹೊನ್ನು, ಮಣ್ಣು ಎಂಬುದು ಮಾಯೆ ಎಂದಾಗ ಬಸವಣ್ಣನವರು ಒಲವಿನ ವಾತ್ಸಲ್ಯ ಮೂರ್ತಿ ಮಾದಲಾಂಬಿಕೆ ಮಾಯೆಯೇ, ತನ್ನ ಅಭ್ಯುದಯದ ಮೇಲೆ ಪ್ರಾಣವಿರಿಸಿಕೊಂಡು ಸದಾ ತನ್ನ ಹಿತಚಿಂತನೆಯನ್ನು ಬಯಸುವ ಪ್ರೇಮಮಹಿ ಸಹೋದರಿ ಅಕ್ಕನ ನಮ್ಮ ಮಾಯೆಯೇ ಎಂದು ಪ್ರಶ್ನಿಸುತ್ತಾರೆ. ಬಸವಣ್ಣನವರು ತಮ್ಮ ಜೀವನದುದ್ದಕ್ಕೂ ಹಲವು ರೀತಿಯ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಇವತ್ತಿಗೂ ಪದೇ ಪದೇ ಈ ಪರೀಕ್ಷೆಯನ್ನು ಹಾದು ಹೋಗುತ್ತಿದ್ದಾರೆ. ಬಸವಣ್ಣನವರು ದಿವಂಗತ ಬಸವಣ್ಣನವರಲ್ಲ ಎಂಬುದು ಈ ಮೊದಲು ಹೇಳಿಕೆಯಿಂದ ಸ್ಪಷ್ಟವಾಗುತ್ತದೆ. ಬರುವ ಭವಿಷ್ಯ ಅವರನ್ನು ಹೀಗೆ ಅಗ್ನಿ ಪರೀಕ್ಷೆ ಮಾಡಿ ಅವರನ್ನು ಮತ್ತಷ್ಟು ಕಾಲ ಜೀವಂತವಾಗಿಸುತ್ತಿದೆ. ಬಸವಣ್ಣನವರ ಕುರಿತು ಮತ್ತೆ ಮತ್ತೆ ಮಾತನಾಡುವುದು ಬೇತಾಳತನ ಕೆಲಸ. ಹೀಗೆ ಮಾತನಾಡುವವರು ಬೇತಾಳ ಇದ್ದಂತೆ ಎಂಬ ನುಡಿಗಳು ಕೂಡ ಇವತ್ತಿನ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದು ಬರುತ್ತಿವೆ. ಹೀಗೆ ನುಡಿಯುವವರಿಗೆ ಬಸವಣ್ಣನವರ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಧನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅಂದರೆ ಶರಣರು ಶುದ್ಧ ಆತ್ಮಾವಲೋಕಿಗಳು, ಅದು ಅವರ ಜೀವಾಳ.
ಮನಗೆದ್ದು ಮಾರುಗೆದೆಯಬೇಕಾದರೆ ನಮ್ಮನ್ನು ನಾವು ಮೊದಲು ಶುದ್ಧಗೊಳಿಸಬೇಕು. ನಮ್ಮ ಆಲೋಚನೆಗಳನ್ನು ಮೊದಲು ವಿಮರ್ಶಿಸಿಕೊಂಡರೆ ಬಸವಣ್ಣನವರ ವಿಚಾರಗಳನ್ನು ಅರಿಯಲು ಸಾಧ್ಯವಾಗುತ್ತದೆ. ಇದರ ಹೊರತಾಗಿಯೂ ಭವಿಷ್ಯದ ನಡತೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಈ ಲೇಖನ, ಈ ಬೇತಾಳತನ ಕೆಲಸ ಅನಿವಾರ್ಯ ಎಂದು ಹೇಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು.